ದಕ್ಷಿಣ ಭಾರತ ಚಿತ್ರರಂಗದ ಯಶಸ್ವಿ ನಟಿಯರಲ್ಲಿ ಒಬ್ರು ರಂಭಾ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಲಿ, ಭೋಜ್ಪುರಿ ಸೇರಿದ ಹಾಗೆ 7 ಭಾಷೆಗಳಲ್ಲಿ ನಟಿಸಿ ಯಶಸ್ವಿ ನಟಿ ಅನ್ನಿಸ್ಕೊಂಡವರು. ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಮೋಹನ್ ಲಾಲ್, ವಿನೀತ್, ರವಿಚಂದ್ರನ್, ಶಿವರಾಜ್ ಕುಮಾರ್, ಜಗ್ಗೇಶ್ ಸೇರಿದ ಹಾಗೆ ಎಲ್ಲಾ ಭಾಷೆಯ ಚಿತ್ರರಂಗದ ಮೇರು ಕಲಾವಿದರೊಡನೆ ನಟಿಸಿ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ನಟಿ ರಂಭಾ. ನಟಿ ರಂಭಾ ಮೂಲತಃ ಆಂಧ್ರಪ್ರದೇಶದವರು. ಇವರ ಮೂಲ ಹೆಸರು ವಿಜಯಲಕ್ಷ್ಮಿ. 15 ವರ್ಷದವರಿದ್ದಾಗ ಮಲಯಾಳಂ ಸಿನಿಮಾವೊಂದರಲ್ಲಿ ನಟಿಸೋ ಮೂಲಕ ಸಿನಿರಂಗಕ್ಕೆ ಇವರು ಎಂಟ್ರಿ ಕೊಟ್ರು. ನಂತರ ತೆಲುಗು ಸಿನಿಮಾವೊಂದರಲ್ಲಿ ನಟಿಸಿದಾಗ ಇವರ ಹೆಸರನ್ನ ರಂಭಾ ಅಂತ ಬದಲಾಯಿಸಲಾಯಿತು. ನಟಿ ರಂಭಾ ಹೆಚ್ಚಾಗಿ ಗ್ಲಾಮರಸ್ ರೋಲ್ಗಳಲ್ಲೇ ಕಾಣಿಸಿಕೊಂಡ್ರು. ಇವರು ನಟಿಸಿದ ಬಹುತೇಕ ಎಲ್ಲ ಸಿನಿಮಾಗಳು ಯಶಸ್ಸನ್ನ ಕಾಣ್ತಿದ್ವು. ಕನ್ನಡದಲ್ಲಿ ಸರ್ವರ್ ಸೋಮಣ್ಣ, ಓ ಪ್ರೇಮವೇ, ಪಾಂಡುರಂಗ ವಿಠಲ, ಗಂಡುಗಲಿ ಕುಮಾರರಾಮ ಸಿನಿಮಾಗಳಲ್ಲಿ ನಟಿಸಿದ್ರು. ರಂಭಾ ಅವರು ಸಿನಿರಂಗದಲ್ಲಿ ಜನಪ್ರಿಯತೆಯ ಉತ್ತುಂಗದಲ್ಲಿರುವಾಗಲೇ ಮದುವೆಯಾಗಿ ನಂತರ ಸಿನಿಮಾ ರಂಗವನ್ನ ಶಾಶ್ವತವಾಗಿ ತೊರೆದ್ರು. ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ರು. ಸದ್ಯಕ್ಕಂತೂ ದೂರದ ಟೊರಾಂಟೊದಲ್ಲಿ ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದಾರೆ. 2010ರಲ್ಲಿ ಶ್ರೀಲಂಕಾ ಮೂಲದ ಕೆನಡಾದ ಬಿಸಿನೆಸ್ ಮೆನ್ನ ಮದುವೆಯಾಗಿ 2 ಪುತ್ರಿಯರು ಮತ್ತು ಒಬ್ಬ ಮಗನ ಜೊತೆ ಟೊರಾಂಟೊದಲ್ಲಿ ವಾಸಿಸುತ್ತಿದ್ದಾರೆ. ಇತ್ತೀಚೆಗೆ ಮಗನ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ರಂಭಾ ಬಗ್ಗೆ ಹೇಳೋದಾದ್ರೆ, ಇವರು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಜನಿಸಿದ್ರು. ಇವರ ಬಾಲ್ಯದ ಹೆಸರು ವಿಜಯಲಕ್ಷ್ಮಿ. 1992ರಲ್ಲಿ ತೆಲೆಕಂಡ ಮಲಯಾಳಂ ಚಿತ್ರ ಸರ್ಗಮ್ ಮೂಲಕ ಸಿನಿಲೋಕಕ್ಕೆ ಎಂಟ್ರಿ ಕೊಟ್ರು. ಅದೇ ವರ್ಷದಲ್ಲಿ ತೆರೆಕಂಡ ತೆಲುಗು ಚಿತ್ರ ಆ ಒಕ್ಕಟಿ ಅಡಕು ಚಿತ್ರದಲ್ಲಿನ ರಂಭಾ ಪಾತ್ರದಿಂದಾಗಿ ಗಮನ ಸೆಳೆದ್ರು. ಮುಂದೆ ಈ ಪಾತ್ರದ ಹೆಸರೇ ಇವರ ಹೆಸರಾಯಿತು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಭೋಜ್ಪುರಿ, ಬೆಂಗಾಳಿ ಭಾಷೆಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರೋ ರಂಭಾ ಕೆಲವು ಕಿರುತೆರೆ ಶೋಗಳಲ್ಲಿ ಜಡ್ಜ್ ಆಗಿಯೂ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಜಗ್ಗೇಶ್ ಜೊತೆಗೆ ಸರ್ವರ್ ಸೋಮಣ್ಣ ಚಿತ್ರದಲ್ಲಿ ನಟಿಸೋ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಇವರು ನಂತರ ಓ ಪ್ರೇಮವೇ, ಭಾವ ಬಾಮೈದ, ಸಾಹುಕಾರ, ಪಾಂಡುರಂಗ ವಿಠಲ, ಗಂಡುಗಲಿ ಕುಮಾರರಾಮ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 47ನೇ ವಯಸ್ಸಿನಲ್ಲೂ ಸಹ ಅದೇ ಚಾರ್ಮ್ ಉಳಿಸ್ಕೊಂಡಿರೋ ರಂಭಾ ಅವರನ್ನ ನೋಡಿದ್ರೆ ಇವಾಗ್ಲೂ ಅದೇ ಹೀರೋಯಿನ್ ಲುಕ್ ಕಾಣಿಸುತ್ತೆ. ಯಾರೂ ಸಹ ಇವರನ್ನ 3 ಮಕ್ಕಳ ತಾಯಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಸಮಯದ ಹಿಂದೆ ಇವರು ಸಂಸಾರದ ವಿಷಯದಲ್ಲಿ ಸುದ್ದಿಯಾಗಿದ್ರು. ಇವರ ಗಂಡ ಇಂದ್ರಕುಮಾರ್ಗೆ ಈಗಾಗ್ಲೇ ಮದುವೆಯಾಗಿದೆ, ರಂಭಾಗೆ ಮೋಸ ಆಗಿದೆ, ಇಬ್ಬರು ಸದ್ಯದಲ್ಲೇ ಡಿವೋರ್ಸ್ ತಗೊಳ್ಳಲಿದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು. ಆದ್ರೆ ರಂಭಾ ಇದೆಲ್ಲ ಫೇಕ್ ನ್ಯೂಸ್, ನಾವಿಬ್ರು ಚೆನ್ನಾಗಿದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ರು. ವಿದೇಶದಲ್ಲಿದ್ರೂ ಸಹ ರಂಭಾ ಯಾವಾಗಲೂ ಭಾರತೀಯ ಸಂಸ್ಕೃತಿಗಳನ್ನ ಪಾಲಿಸೋ ಮೂಲಕ ಸುದ್ದಿಯಲ್ಲಿರ್ತಾರೆ. ಹಬ್ಬಗಳ ಆಚರಣೆ, ಮಕ್ಕಳಿಗೆ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ಸಹ ಕಲಿಸಿದ್ದಾರೆ. ಅವರು ಹಾಡುವ ವಿಡಿಯೋಗಳನ್ನ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರೋ ನಟಿ ರಂಭಾ ಹೆಚ್ಚಾಗಿ ತಮ್ಮ ಗಂಡ, ಮಕ್ಕಳ ಜೊತೆಗಿನ ಮುದ್ದಾದ ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ. ರಂಭಾ ಅವರ ಹಿರಿಯ ಮಗಳನ್ನ ನೋಡಿದ್ರೆ ಅಮ್ಮನ ಜೆರಾಕ್ಸ್ ಕಾಪಿ ಅಂತ ಜನ ಹೊಗಳ್ತಾರೆ. ರಂಭಾ ಅವರ ಅಭಿನಯವನ್ನ ನೀವು ಮೆಚ್ಚಿದ್ರೆ, ಅವರ ಸಿನಿಮಾಗಳನ್ನ ನೋಡಿದ್ರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ. ನಮಸ್ಕಾರ.